ರಾಜಧಾನಿಯಲ್ಲೇ ಕಳಪೆ ಮಾಂಸದ ಟಾಕ್ವಾರ್ ಅಧಿಕಾರಿಗಳ ವಿಚಾರಣೆಗೆ ಅಬ್ದುಲ್ ರಜಾಕ್ ಹಾಜರು. ಆಹಾರ ಇಲಾಖೆ ಕಚೇರಿಯಲ್ಲಿ ಹೇಳಿಕೆ ದಾಖಲು. ರಾಜ್ಯ ರಾಜಕೀಯಕ್ಕೆ ಬರ್ತಾನಂತೆ ಪೊರ್ಕಿ, ಸೆಂಟ್ರಲ್ ಜೈಲ್ ಸಿಬ್ಬಂದಿಗೆ ಹಾಕ್ತಿದ್ದಾನಂತೆ ಧಮ್ಕಿ. ಕಾಟೇರನಿಗೆ ಸೋಮವಾರ ಸಿಗುತ್ತಾ ಮೂಕಾಂಬಿಕೆ ಪ್ರಸಾದ. ಅವ್ರ ಹಣೆಲೂ ಬರ್ದಿಲ್ಲ, ಅವ್ರ ಹಣೆಲೂ ಬರ್ದಿಲ್ಲ. ಅದು 2028ಕ್ಕೆ ಕಾಂಗ್ರೆಸ್ ಪಾರ್ಟಿ ಈ ರಾಜ್ಯದಲ್ಲಿ ಅಧಿಕಾರದಲ್ಲಿ ಇರ್ತದೆ. ನೀವು ಬರ್ಕೊಳ್ಳಿ, ದಾಖಲೆ ಹೇಳ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ಜಿಲ್ಲೆಯಾಗಿ ರಾಮನಗರ, ಡಿಕೆಶಿ ಎಚ್ಡಿಕೆ ನಡುವೆ ವಾಕ್ ಸಮರ. ಮತ್ತೆ ಹೆಸರು ಬದಲಾವಣೆ ಅವರ ಹಣೆಯಲ್ಲೂ ಬರದಿಲ್ಲ. ಡಿಸಿಎಂ ತಿರುಗೇಟು. 12 ದಿನದಿಂದ ಈಗ ಗುಡ್ಡ ಕುಸಿತದಿಂದ ಯಾವುದೇ ಒಂದು ಸುಳಿವು ಸಿಕ್ಕಿಲ್ಲ. ಈಗ ನಾವು ಈಗಾಗಲೇ ಇಲ್ಲೇ ಇದ್ದೇವೆ. ಈಗ ಇವರು DC ಮೇಡಮ್ ಅವರು ಬಂದಿದ್ದರು. ಅವ್ರ ಹತ್ರ ನಾವು ಮಾತಾಡಿಸಿ ಅವರನ್ನು ನಮ್ಮ ಅಳಲನ್ನು ಅವ್ರ ಹತ್ರ ಶಿರೂರು ಗುಡ್ಡ ಮಣ್ಣು ಕುಸಿತ ಸ್ಥಳದಲ್ಲಿ ಕಣ್ಣೀರ ಕತೆ. ನಾಪತ್ತೆಯಾದ ಸ್ಥಳದಲ್ಲಿ ಲೋಕೇಶ್ ನಾಯ್ಕ್ ಕುಟುಂಬಸ್ಥರ ವ್ಯತೆ. ತಮ್ಮನನ್ನ ಹುಡುಕಿ ಕೊಡಿ, DC ಮುಂದೆ ಸಹೋದರನ ಅಳಲು. ಕರುನಾಡಲ್ಲಿ ಮಹಾಮಳೆಯ ರೌದ್ರನರ್ತನ. ಮರಗಳು ದರಾಶಾಹಿ, ದೇಗುಲಕ್ಕೆ ಜಲ ದಿಗ್ಬಂಧನ. ಶಿವಮೊಗ್ಗದಲ್ಲಿ ಕೊಟ್ಟಿಗೆ ಬಿದ್ದು 8 ಎಮ್ಮೆಗಳು ಬಲಿ. ಈ ವಿಚಾರದಲ್ಲಿ ಅವರು ಹಣವನ್ನು ಲೂಟಿ ಮಾಡೋಕ್ಕೆ ಹೊರಟಿದ್ದಾರೆ, ಈಗಾಗಲೇ ಮಾಡಿದ್ದಾರೆ. ಇದು ನಮಗಿರ್ತಕ್ಕಂಥ ಆತಂಕ. ಈಗ ತಿಂದಿರೋದು ಸಾಕಾಗಿಲ್ವೇನೆ ಕಾಂಗ್ರೆಸ್ ಸರ್ಕಾರದವರಿಗೆ? ಇವರು ಪ್ರಾಮಾಣಿಕತೆಯಿಂದ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಭರವಸೆ ನಮಗಷ್ಟೇ ಅಲ್ಲ, ರಾಜ್ಯದ ಜನತೆಗೂ ಕೂಡ ಹೊರಟು. KRS ಬೃಂದಾವನ ಅಭಿವೃದ್ಧಿಗೆ 2600 ಕೋಟಿ. ಗಾಂಧಿ ಕುಟುಂಬಕ್ಕಾಗಿ ಸರ್ಕಾರದಿಂದ ಲೂಟಿ. ವಿಪಕ್ಷ ನಾಯಕ ವಿಜೇಂದ್ರ ವಾಗ್ದಾಳಿ. ಬೆಂಗಳೂರು ರಾಜಧಾನಿಯಲ್ಲಿ ಈಗ ಕಳಪೆ ಮಾಂಸ ದಂಧೆಯ ಕುರಿತು ದೊಡ್ಡ ಜಟಾಪಟಿ ಶುರುವಾಗಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಆರೋಪಗಳು ಕೇಳಿ ಬಂದಂತ ಹಿನ್ನೆಲೆಯಲ್ಲಿ ಅಬ್ದುಲ್ ರಜಾಕ್ರನ್ನ ವಿಚಾರಣೆಗೆ ಕರೆದಿದ್ರು. ಈಗ ಅವರು ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಅಬ್ದುಲ್ ರಜಾಕ್ ವಿಚಾರಣೆಗೆ ಹಾಜರಾಗಿದ್ದಾರೆ. ಆರೋಗ್ಯ ಅಧಿಕಾರಿಗಳ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ. KR ಸರ್ಕಲ್ ಸಮೀಪದ ಕಚೇರಿಯಲ್ಲಿ ಅವರು ಹಾಜರಾಗಿದ್ದಾರೆ. ಸೀಸ್ ಮಾಡಿರೋ ಮಾಂಸ ದಂಧೆ ಬಗ್ಗೆ ವಿಚಾರಣೆಯನ್ನ ಮಾಡ್ತಿದ್ದಾರೆ. ಆರೋಗ್ಯಾಧಿಕಾರಿಗಳಿಂದ ಅಬ್ದುಲ್ ರಜಾಕ್ ವಿಚಾರಣೆ ನಡೀತಾ ಇದೆ. ನೋಡಿ, ನಿನ್ನೆ ಆದಂತಹ ಬೆಳವಣಿಗೆ ಇದು. ರಾಜಸ್ಥಾನದಿಂದ ಕಳಪೆ ಗುಣಮಟ್ಟದ ಅಥವಾ ಯಾವುದೋ ಬೇರೆ ಪ್ರಾಣಿಯ ಮಾಂಸ ಇದೆ ಅಂತ ಹೇಳಿ ಆರೋಪವನ್ನ ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ದೊಡ್ಡ ಹೈಡ್ರಾಮವೇ ಕ್ರಿಯೇಟ್ ಆಗೋಯ್ತು. ಕಳಪೆ ಮಾಂಸದ ಪರಿಶೀಲನೆಯ ವೇಳೆ ಅಡ್ಡಿ ಆರೋಪದ ಹಿನ್ನೆಲೆಯಲ್ಲಿ ರಜಾಕ್ರನ್ನ ಈಗ ವಿಚಾರಣೆಗೆ ಕರೆದಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್. ಲೈವ್ನಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಮಾದೇಶ್, ಅಬ್ದುಲ್ ರಜಾಕ್ ಈಗ ವಿಚಾರಣೆಗೆ ಹಾಜರಾಗಿದ್ದಾರೆ ಅನ್ನುವಂಥ ಡೀಟೇಲ್ ಸಿಗ್ತಾ ಇದೆ. ಏನೆಲ್ಲ ವಿಚಾರಣೆ ಮಾಡಬಹುದು? ಸೊ ಹೇಗಿರುತ್ತೆ ಇದರ ಪರಿಶೀಲನೆ ಅಥವಾ ವಿಚಾರಣೆ?